ಇವತ್ತಿನ ಮೊದಲನೇ ಜೋಡಿಯನ್ನ ನಾವೆಲ್ಲರೂ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1, ಜವಾರಿ ಜೋಡಿ ಬಾಳು ಬೆಳಗುಂದಿ ಹಾಗೂ ಅವರ ಶ್ರೀಮತಿ ಮಾಲಾಶ್ರೀ. ಸಾಂಗ್ ಈ ತರ ಬರೋ ಈ ಸಾಂಗಿಗೆ ಇದು ಬೇಕಿತ್ತ ಅಂತ. ಯಾವಾಗ ಮಾಲಾಶ್ರೀನ ಮದುವೆ ಆದೋ ಆಗ್ಲೇ ನೀರು ಉತ್ತರ ಕರ್ನಾಟಕದ ರಣಧೀರ ಅಂತ ಗೊತ್ತಾಗೋಯ್ತು. ಥ್ಯಾಂಕ್ ಯು. ಇವತ್ತು ಮದುವೆ ಸೆಲೆಬ್ರೇಷನ್ ಬಂದಿದ್ರೆ ಬಲು ಒಂದೆರಡು ಲೈನ್ ಹಾಡಿಂದ ಶುರು ಮಾಡೋಣ. ಲಂಗಾದವನೆಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಲಂಗಾದವನೆಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಚಾಚುನು ಮರಿ ತಿನ್ನಕ ಕರೆದರು ಆಚನ್ಯ, ಚಾಚುನು ಮರಿ ತಿನ್ನಕ ಕರೆದರು ಆಚನ್ಯ. ನೀ ಬಂದಿ ಅಂತ ಓಡಿ ಬಣ್ಣ ಲಾವಣ್ಯ ಲಾವಣ್ಯ. ಲಂಗಾದವನೆಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಮದ್ವೆ ದಿಬ್ಬಣ ಅಂದ್ಮೇಲೆ ನಿಮ್ದು ಮದ್ವೆ ಹೆಂಗಿತ್ತು ಹೇಗಿತ್ತು ಅಂತ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ. ಆಕ್ರಮ ಸಿಡಿ. ಎಲ್ಲರದ್ದು ಬ್ರಹ್ಮ ಮಾಡಿದ ಜೋಡಿ ಆದ್ರೆ ಇವ್ರದ್ದು ಮಂದಿ ಮಾಡಿದ ಜೋಡಿ. ಹಾಡಿನಗತ್ತಲ್ಲಿ ತಿರುಗಾಡೋ ಹುಡುಗನ್ನ ತನ್ನ ಪ್ರೀತಿಯ ಮತ್ತಲ್ಲಿ ಬೀಳಿಸಿದವಳು ಮಾಲಾಶ್ರೀ. ಗಂಡಿಗೆ 21, ಹೆಣ್ಣಿಗೆ 18. ಸೊ ಅವರಿಬ್ರು ಮದ್ವೆ ಆದ್ರು. ಜವಾರಿ ಸ್ಟೈಲ್ ಅಲ್ಲಿ ಮದ್ವೆ ಜಬರ್ದಸ್ತ್ ಆಗಿ ನಡೀತು. ಅಮೃತ ಘಳಿಗೆಯಲ್ಲಿ ಮಾಲಾಶ್ರೀ ಕೈ ಹಿಡಿದ ಮಾಮಾಶ್ರೀಗೆ ಮುಂದಿನದ್ದೆಲ್ಲ ಬರೀ ಲಕ್ಕು. ಮನೆಯವರ ಮನಸ್ಸು ಗೆದ್ದು ಊರಿಗೆ ಊರೇ ಕೊಂಡಾಡುವಂತೆ ಅದ್ದೂರಿಯಾಗಿ ಮದುವೆಯಾದ್ರು. ಇಲ್ಲಿಗೆ ಬಾಳುವಿನ ಬಾಳು ಬೆಳಗಿತು. ವಾವ್, ಏನ್ ಟ್ಯಾಲೆಂಟ್ ಗೊತ್ತಾ ಶ್ವೇತು. ಮದುವೆ ಬಟ್ಟೆಲಿ ಮದುವೆ ಆದಾಗ್ಲಿಂದ ಹಂಗೆ ಹಾಕೊಂಡು ಅಲ್ಲಿಂದ ಇಲ್ಲಿಗೆ ವೇದಿಕೆ ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದಾರೆ. ತೆಗಿಬೇಕು ಒಂದು ಮನ್ಸೇ ಆಗಿಲ್ವಾ ಆಗ್ಲಿದ್ದ? ಇಲ್ಲಣ್ಣ, ಈ ಬಟ್ಟೆ ಹಾಕಿ ಮದುವೆ ಆದ್ಮ್ಯಾಗ ಎಲ್ಲ ಲಕ್ ಚೇಂಜ್ ಆಗಿದೆ. ಅದಕ್ಕೆ ಈಗೂ ಇದನ್ನ ಹಿಂಗ ಕ್ಯಾರಿ ಮಾಡಕತ್ತೀವಿ. ಆದ್ರೆ ನನಗೊಂದೇ ಒಂದು ಡೌಟ್, ಇವ್ರ ಮದುವೆ ಆಗಿದೆಯಲ್ಲ, ಹೌದು, ಏನ್ ಚೈಲ್ಡ್ ಮ್ಯಾರೇಜ್ ಆಗ್ಬಿಟ್ಟಿದಾರ ಅಂತ ಡೌಟ್. ಮದುವೆ ಆದಾಗ ನಿಮ್ ವಯಸ್ಸು ಎಷ್ಟು? 21. ನಿಮ್ದು 19 ಮುಗ್ದಿತ್ತು. ಕರೆಕ್ಟ್ ಆಗಿದೆ ಕಣ. ನಿನಗೊಬ್ಬನಿಗೆ 85 ವರ್ಷಕ್ಕೆ ಮದುವೆ ಆಯ್ತು ಅಂದ್ಬಿಟ್ಟು ಎಲ್ಲರಿಗೂ 21 18 ನಿನಗೆ ಹಂಗ ಅನ್ಸುತ್ತೆ ಅಷ್ಟೇ. ನಿನಗೆ ನಿಮ್ದೇನೋ 21 19 ಆಗಿದೆ. ಈ ಸೆಟ್ಟಲ್ ಇರೋರು ಒಬ್ಬರ ಮೇಲೆ ನನಗೆ ಅನುಮಾನ ಇದೆ. ನಾನು PhD ಪ್ರಕಾರ. ಯಾರು? ಆ ಫೋಟೋ ನೋಡಿದ್ಮೇಲೆ ನಂಗೆ ಡೌಟ್ ಬರ್ತಾ ಇದೆ. ಫೋಟೋ ಹಾಕ್ರ. ಹೇಳಿ, ಇವ್ರಿಗೆ ಮದುವೆ ಆದಾಗ ವಯಸ್ಸು ಎಷ್ಟಿರ್ಬೋದು? ಒಂದು 15 16 ಇರ್ಬೋದ್ರಿ. ಪ್ರೇಮ್ ಅವ್ರಿಗೆ, ಇವ್ರಿಗೆ ಅವ್ರಿಗೊಂದು 12. ನೋಡಿದ್ರ? ರಾಜೇಶ್ ಸರ್, ನೀವು ಗೆಸ್ ಮಾಡಿ. ಮದುವೆ ವಯಸ್ಸಾಗಿದೆ ಪ್ರೇಮ್ಗೆ, ಗೊತ್ತಾಗ್ತಿದೆ. ಹೆಂಗ್ ಗೊತ್ತಾಯ್ತು? ಯಾವ್ದ್ರಲ್ಲಿ ಗೊತ್ತಾಯ್ತು? ನಾನು ಹಂಗೆ ಇದ್ದೆ. ನಾನು ಆ ವಯಸ್ಸಲ್ಲಿ ಹಂಗೆ ಇದ್ದೆ. ನಿಮ್ದು ಚೈಲ್ಡ್ ಮ್ಯಾರೇಜ್? ಇಲ್ಲ ನಾನು ಬಹಳ ಲೇಟ್ ಮ್ಯಾರೇಜ್ ಅಂತ ಹೆಂಗೇನು ಅನ್ಸ್ತಾ ಇಲ್ಲ. ಹೌದಾ? ಎಷ್ಟಿರ್ಬೋದು ಇದ್ರಲ್ಲಿ ಏಜು? 20-21 ಇದೆ. ನೀವ್ ಎಲ್ಲಿ ನೋಡ್ತಾ ಇದ್ದೀರಾ? ಹೆಂಗ್ ಕಾಣಿಸ್ತಾ ಇದೆ? ಕರೆಕ್ಟ್ ನೀನ್ ಕನ್ನಡಕದ ಹಿಂದ್ಗಡೆಯಿಂದ ನೋಡ್ತಾ ಇದ್ದೀನಿ. ಕನ್ನಡಕನೇ ಪ್ರಾಬ್ಲಮ್ ಅವ್ರದ್ದು. ಇಲ್ಲಿ ಸರಿ, ಸರಿನಾ ಸರ್ ನಿಮ್ಗೆ? ಪ್ರೇಮ್ ಸರ್, ಚೈಲ್ಡ್ ಮ್ಯಾರೇಜ್ ಆಗ ತಪ್ಪಲ್ವಾ? ಅಷ್ಟು ಅರ್ಜೆಂಟ್ ಏನಿತ್ತು? ಗಂಡು ಹೆಣ್ಣ ಬಿಟ್ಮೇಲೆ ಅರ್ಜೆಂಟ್ ಇಲ್ಲ ಅಂದ್ರೆ ಹೆಂಗಾಯ್ತದೆ? ಇವ್ರು ಕಾಯ್ದಿಲ್ವಾ? ಇವರು 21 ಆಗೋ ತನಕ ಅವ್ರಿಗೆ ತಾಳ್ಮೆ ಇದೆ, ನಮಗ್ ತಾಳ್ಮೆ ಇರಲಿಲ್ಲ. ತಾಳ್ಮೆನೇ ಇರ್ಲಿಲ್ವಾ? ಜ್ಯೋತಿಯವ್ರೆ, ಏನು ಚೈಲ್ಡ್ ಮ್ಯಾರೇಜ್ ಆಗಿದ್ದೀರಲ್ಲ, ಯಾಕೆ ಮೇಡಮ್? ಚೈಲ್ಡ್ ಮ್ಯಾರೇಜ್ ಅಲ್ಲ, 19 ಇಯರ್ಸ್ ನಂಗೆ. ಚೈಲ್ಡ್ 19 ಇಯರ್ಸ್, 6ನೇ ಕ್ಲಾಸೋ 7ನೇ ಕ್ಲಾಸೋ ಇರ್ಬೋದು. ಇಲ್ಲ ಮಗ, ಪ್ರೀತಿ ಜೀವಗಳು ತುಂಬಾ ದಿನ ದೂರ ಇರಬಾರ್ದು ಅನ್ನೋ ಕಾರಣ ಅಷ್ಟೇ. ಸೊ ಅದಕ್ಕೆ ಬೇಗ ಮದ್ವೆ ಆಗ್ಬಿಟ್ವಿ. ಏನೇನೋ ಕತೆ ಹೇಳ್ಬಿಡಿ ಇವೆಲ್ಲ. ಏನ್ ಕತೆ ಇಲ್ಲ, ನಿಜ ಅದು. ಒಪ್ಕೊಳ್ತಿರಲ್ಲನಪ್ಪ, ಪ್ರೀತಿ ಜೀವಗಳು ಜಾಸ್ತಿ ದಿನ ದೂರ ಇರಬಾರ್ದು. ಗೋಪಿ ಅಣ್ಣ ಕರೆಕ್ಟ್ ಅಲ್ಲ ಅಣ್ಣ? 101%. ನೀನು ಸಾಮಾನ್ಯದೋನಲ್ಲಣ್ಣ. ನಿಮ್ ಡೈಲಾಗ್ ನಿಮಗೆ ನನ್ನ ವಾಯ್ಸ್ ನನಗೆ ಬಂತ. ಅಲ್ಲ, ಈ ತಪ್ಪು ಒಪ್ಪಿನ ನಡುವೆ ಪಾಪ ಇವ್ರನ್ನ ಮದ್ವೆ ಮಾಡ್ಸಿರೋಂತ ಫ್ಯಾಮಿಲಿನೂ ಮರೆತು ಬಿಟ್ವಿ ನಾವು. ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅಲ್ವಾ ಕುರಿ? ಖಂಡಿತ ಶ್ವೇತು, ಎಷ್ಟು ಚೆನ್ನಾಗಿ ಹೇಳ್ತೀವಿ ಅದನ್ನೆಲ್ಲ. ಇವರು ನಮ್ಮ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರ ಕುಟುಂಬ.
ಇದು ನಮ್ಮಮ್ಮ ಇದು ಅಪ್ಪ ಇದು ನಮ್ಮ ಮಾಮ ಇವ್ರು ಗೊತ್ತಲ್ಲ ನಮ್ಮ ಯಜಮಾನ್ರು ಇವರು ಅತ್ತೆ ಇವ್ರ ಅಣ್ಣ ಇವರು ಅಣ್ಣ ಇವರು ಅಣ್ಣ ಇವರು ಅಣ್ಣ ಇದು ನನ್ನ ಮಗ. ಸರ್ ನೀವೇ ಯಾಕೆ ಸರ್ ಹಂಗೆ ಗುರಾಯಿಸ್ಕೊಂಡು ಮೀಸೆ ಬಿಟ್ಕೊಂಡು ನೋಡ್ತಾ ಇದ್ದೀರಲ್ಲ? ನಮ್ಮಿಬ್ರು ಜೋಡಿ ಹೆಂಗಿದೆ ಹೇಳಿ ಸರ್? ಭಾಳ ಸುಮಾರದ ಅಂತ ಹೇಳ್ರಿ. ಅಲ್ಲ ನಿಮ್ಮ ಮಗಳು ಮತ್ತೆ ನಿಮ್ಮ ಅಳಿಯನ್ ಬಗ್ಗೆ ಹೇಳಿ ಒಂಚೂರು. ಬಾಳು ಬೆಳಗುಂದಿ ಸಿಂಗಾರ ನಿಮ್ಮ ಸೌಂಡ್ ಎಲ್ಲಿಂದ ಬರುತ್ತೆ ಈಗ? ಮಾಲಾಶ್ರೀಗ ಅವರು ಸಿಂಗಾರ. ಕುರಿ ಅಣ್ಣ ನೀವ್ ಹೆಲ್ಪ್ ಮಾಡಿ, ನೀವ್ ಇಟ್ಕೊಳ್ಳಿ ಮೈಕು. ನಾನು ಇಟ್ಕೋತೀನಿ. ಉರುಬ್ಬೇಕಾದ್ರೆ ಮಾತ್ರ ಕರೆಕ್ಟಾಗಿ ಉರುಬ್ತಾರೆ. ಆಮೇಲೆ ನನ್ನ ಮಗಳು ಬಾಳು ಬೆಳಗುಂದಿ ಬರಲ್ಲ, ಇಲ್ಲಿಂದ ಮಾತಾಡಿದ್ರೆ ಮಾತ್ರ ಸೌಂಡ್ ಬರೋದು. ಇಬ್ರು ಮುಂದೆ ಹೋಗಲ್ತ ಮದುವೆ ಮಾಡಿ ಕೊಟ್ಟು ಬಿಡಿದವು. ಮದುವೆ ಮಾಡಿಕೊಟ್ಬಿಟ್ಟಿದ್ದೀರಾ ಏನಾದ್ರು ಮಾಡ್ಕೊಳ್ಳಿ ಅಂತ? ಹೋದ್ರೆ ನಮಗೂ ಸುಖ ಇಷ್ಟ ನಮ್ಮ ಆಸೆ. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅನ್ನೋಕ್ಕಿಂತನೂ ಇನ್ನೂ ನನಗೆ ಒಂದು ಬೆಂಬಲ ಕೊಡುವಂತ ಟೀಮ್ ಅದ್ ನಮ್ಮದ. ನಾಗೇಶ್ ಅಂತೇಳಿ ಇವ್ರ ಹೆಸರು. ಓಕೆ. ನಮ್ಮೆಲ್ಲ ಹಾಡುಗಳಿಗೆ ಕ್ಯಾಮ್ರಾ ವರ್ಕು ಮತ್ತೆ ಎಡಿಟಿಂಗ್ ಎಲ್ಲ ಇವರ ಮಾಡ್ತಿರ್ತಾರೆ. ಇವರು ನಮ್ಮ ಅಳಿಯ ಲಕ್ಕಪ್ಪ ಅಂತೇಳಿ ನಮ್ಮ ಜೀವದ ಗೆಳೆಯ. ಇವರು ಸಂಗಮೇಶ್ ಮಾವ ಅಂತೇಳಿ ಇವ್ರು ನಮ್ಮ ಮ್ಯಾನೇಜ್ ಆಗಲಿ ಎಲ್ಲ ಒಂದ್ ಮನಿ. ಬಟ್ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರೆ. ಇವ್ರು ಪ್ರವೀಣ್ ಅಂತೇಳಿ ನಮ್ಮ ಅಣ್ಣ. ಒಬ್ಬೊಬ್ರು ಒಂದೊಂದು ಕೆಲಸನ ಹಂಚ್ಕೊಂಡಿದೀವಿ. ಹಂಗ ಅದೇ ತರ ಬಾಂಧವ್ಯನೂ ಕೂಡ ಇಟ್ಕೊಂಡಿದೀವಿ. ನನ್ನ ಒಂದ್ ಮಾತಿಗಿಲ್ಲಪ್ಪ ನೀ ಹಿಂಗ್ ಬರ್ಬೇಕು ಅಂತಂದಾಗ ಎಲ್ಲರೂ ಅವ್ರವ್ರ ಕೆಲಸಗಳನ್ನ ಬಿಟ್ಟು ಇಲ್ಲಿ ಮಠ ಬಂದಾರ. ನನ್ನ ಪ್ರೀತಿ ನನ್ನ ಮೇಲೆ ಇಟ್ಟರು ಪ್ರೀತಿಗೋಸ್ಕರ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ವೆರಿ ನೈಸ್. ಬಾಲೋರೆ, ನಿಮ್ಮ ಒಳ್ಳೆ ಮನಸ್ಸಿಗೆ ಇಡೀ ಕುಟುಂಬನೇ ಸಪೋರ್ಟಿವ್ ಆಗಿ ನಿಂತಿದೆ. ಇವತ್ತು ನಿಮ್ಮ ಮದುವೆ ಸೆಲೆಬ್ರೇಷನ್ನು ನಿಮ್ಮನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಅಂದ್ರೆ ನಮ್ಮ ಕರ್ತವ್ಯ. ನಿಮ್ಮ ಜೋಡಿನ ರಂಜಿಸೋದಕ್ಕೆ ಅಂತಾನೆ ದಿ ವರ್ಲ್ಡ್ ಫೇಮಸ್ ಒಂದು ಆರ್ಕೆಸ್ಟ್ರಾ ಇದೆ. ಇದೇ ಟೀಮ್ ಬೇಕು ಅಂತ ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಅಷ್ಟುವುಡ್, ಪ್ಲೇವುಡ್ ಅಲ್ಲೂ ನಮ್ಮನ್ನೇ ಎಲ್ಲರೂ ಕಳ್ಸ್ಕೊತಾರೆ. ಅಷ್ಟು ಡಿಮ್ಯಾಂಡ್ ಇದೆ. ಮೈಕ್ಗಳು ಎಷ್ಟು ರೂಢಿ ಆಗಿದೆ ಅಂದ್ರೆ ನಾನು ಕೆಳಗೆ ಎಸ್ಬಿಟ್ರು ಅದ್ರ ಪಾಡ್ಗೆ ಅದು ಆಡ್ಕೋತಾನೆ ಇರುತ್ತೆ. ಕುರಿ ಪ್ರತಾಪ್ ಅವ್ರೆ, ಹಾಡ್ ಹೆಸರು ಏನಂದ್ರು ಅಂದ್ರಿ? ಬ್ರೆತ್ಲೆಸ್ ಹಾಡು. ಹೊಟ್ಟೆ ಹಿಡ್ಕೊಂಡು ಬ್ರೆತ್ಲೆಸ್ ಅಂದ್ರೆ ಶ್ವಾಸಕೋಶ ಇಲ್ಲಿಂದ ಬರೋದು ಇಲ್ಲ ಹಾಡು. ಮೇಡಮ್, ನಾನು ಚೆಕ್ ಮಾಡಿಸಿದೀನಿ. ನಾನು ಶ್ವಾಸಕೋಶದಿಂದ ಉಸಿರಾಡಲ್ವಂತೆ, ಹೊಟ್ಟೆ ಒಳಗಿಂದ ಉಸಿರಾಡ್ತಿದ್ದೀನಂತೆ. ಸರಿ ಹೋಗ್ಲಿ, ನೀರ್ ಕುಡ್ಕೊಂಡು ಯಾರಪ್ಪ ಹಾಡು ಹೇಳ್ತಾರೆ? ಅಷ್ಟು ಟ್ಯಾಲೆಂಟು ಮೇಡಮ್. ನಾನು ಬಾಯಲ್ಲಿ ನೀರು ಕುಡಿತಿದ್ರು ಮೂಗಲ್ಲಿ ಹಾಡು ಬರ್ತಾ ಇರುತ್ತೆ. ಬಾಳು ಅವರೇ, ಈ ತರ ಆರ್ಕೆಸ್ಟ್ರಾನ ನೀವು ಲೈಫಲ್ಲಿ ನೋಡಿದ್ರ ಹೇಳಿ? ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ ಅಲ್ಲ? ಎಷ್ಟು ಖುಷಿ ಆಯ್ತು ನಿಮ್ಗೆ? ಎಲ್ಲಿ ಇಲ್ಲಿ ಬರ್ದೇ ಇದ್ದಿದ್ರೆ ಇಂಥ ಒಂದು ಆರ್ಕೆಸ್ಟ್ರಾನ ಮಿಸ್ ಮಾಡ್ಕೋತಿದ್ವಿ ಅಂತ ಭಾಳ ಫೀಲ್ ಆಗುತ್ತೆ. ನಿಜವಾಗ್ಲೂ ಇವತ್ತು ನಮ್ಮ ಕುರಿ ಸರ್ ಅವರು ಹಾಡಿದಂಥ ಹಾಡಿಗೆ ಅದು ನಿಜವಾಗ್ಲೂ ಶಂಕರ್ ಮಾದೇವನ್ ಸರ್ ಬಿಟ್ರೆ ಪರ್ಫೆಕ್ಟ್ ಹಾಡು ನಮ್ಮ ಕುರಿ ಸರ್ ಮಾತ್ರ ಸರ್ ನಾನು ನೋಡಿದ್ದು. ಒಳ್ಳೆ ಬಂದ್ಬಿಡ್ತೀರಿ. ಸರ್ ಉಸಿರನ್ನ ಎಲ್ಲಿಂದ ತಗೋತಿದ್ರಿ ಸರ್ ನೀವು? ಎಲ್ಲೆಲ್ಲಿ ಜಾಗ ಇತ್ತು ಎಲ್ಲಾ ಕಡೆ ಬರ್ತಿತ್ತಪ್ಪ. number 1